ಅಧ್ಯಕ್ಷರೇ, ಇದ್ರ ಸಂಬಂಧಪಟ್ಟ ಹಾಗೆ ಮಾನ್ಯ ತಮ್ಮ ಮುಖಾಂತರ ಮಾನ್ಯ ಸಚಿವರ ಗಮನಕ್ಕೆ ತರೋದು ಏನಂದ್ರೆ, ಈಗ ಫಾರೆಸ್ಟ್ನಲ್ಲಿ ಈಗ ಕುರಿಗಳು ಮೇಯ್ಸಕ್ಕೆ ಹೋಗ್ತಾರೆ. ಕೆಲವಷ್ಟು ರೈತರಿಗೆ ಜಮೀನು ಕೂಡ ಇದೆ. ಆ ರೈತರಿಗೆ ಆ ಜಮೀನಿಗೆ ಹೋಗೋಕ್ಕೂ ಫಾರೆಸ್ಟ್ ನಿಂತರೇ ಹೋಗ್ಬೇಕು ಮಾನ್ಯ ಅಧ್ಯಕ್ಷರೇ. ಅಲ್ಲಿ ಅವಕಾಶನೇ ಕೊಡೋದಿಲ್ಲ, ಅವ್ರು ಬಿಡೋದೇ ಇಲ್ಲ ಅಂತಾರೆ. ದಾರಿ ರೈತ ಹೇಗೆ ಹೋಗ್ಬೇಕು ಅವನ ಜಮೀನಿಗೆ? ಮಧ್ಯ ಮಾತಾಡಿ ಅಲ್ಲ, ಅದು ಸಂಬಂಧಪಟ್ಟಾಗೆ ಮಾನ್ಯ ಅರಣ್ಯ ಇಲಾಖೆ ಪಶುಸಂಗೋಪನಾ ಸಚಿವರಿಗೆ ಈ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಸರಿ ಉಂಟಾ ಇಲ್ವಾ? ಅಲ್ಲ, ಅದು ಸರಿ ಇದೆ, ಸರಿ ಇದೆ. ಅರಣ್ಯ ಇಲಾಖೆ ತೊಂದರೆ ಹೇಳ್ತಾ ಇದ್ದೀನಿ, ಕುರಿಗಾರಿಗೆ ಬಿಡಲ್ಲ. ಆಮೇಲೆ ಎಸೆನ್ಷಿಯಲ್ ಕಾಮೋಡಿಟಿ ಆಕ್ಟ್ ಅಂತ ಇದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಈ ಕುಡಿಯೋ ನೀರಿಗೆ ಸಮಸ್ಯೆ ನಮ್ಮ ಹಳ್ಳಿಯಲ್ಲಿ ಈಗ ಬೋರ್ವೆಲ್ ಹೊಡಿಬೇಕಾಗಿದೆ, ಅದು ಫಾರೆಸ್ಟ್ ಏರಿಯಾದಲ್ಲೇ ಹೊಡಿಬೇಕಂತ ತೋರಿಸಿದಾಗ ಫಾರೆಸ್ಟ್ ಸಬ್ಜೆಕ್ಟ್ ಬೇರೆ. ಈಗ ಕುರಿಗಾಯಿಗಳಿಗೆ ಸಂಬಂಧಪಟ್ಟಂದು ಬಿಲ್ ಬಂದಿದೆ. ಈಗ ಮಾನ್ಯ ಅರಣ್ಯ ಸಚಿವರು ಕಾನೂನನ್ನು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಮುಖಾಂತರ ಅದರ ಬಗ್ಗೆ ಚರ್ಚೆ ಮಾಡುವಾಗ, ಅದು ಈ ಕುರಿಗಾಯಿಗಳ ಬಿಲ್ ಬಗ್ಗೆ ಚರ್ಚೆ ಮಾಡುವಾಗ ನೀವು ಫಾರೆಸ್ಟ್ ಬಗ್ಗೆ ಚರ್ಚೆ ಮಾಡಾಗ್ತದಾ? ಅಲ್ಲಿ ಒಂದು ಸಬ್ಜೆಕ್ಟ್ ಡೀಮ್ಡ್ ಫಾರ್ ಸಬ್ಜೆಕ್ಟ್ ಮಾತ್ರ ಅದರಲ್ಲಿ ಇನ್ನೂ ಸೇರಿಸಬೇಕು ಮಾನ್ಯ ಅಧ್ಯಕ್ಷರೇ. ಹೇಗೆ ಸೇರಿಸುವುದು? ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಅದರಲ್ಲಿ ಇನ್ನೂ ಕೂಡ ಸೇರಿಸೋದು ಎಸೆನ್ಷಿಯಲ್ ಕಾಮೋಡಿಟಿ, ಕುಡಿಯೋ ನೀರಾಗಿರ್ಬೋದು, ರಸ್ತೆ ಆಗಿರ್ಬೋದು. ಮಾತಾಡ್ಬೇಕಂತ ಮಾತಾಡಬೇಡಿ. ಇಲ್ಲ, ಅದರಲ್ಲಿ ಸೇರ್ಸಕ್ ಹೇಳ್ತಾ ಇದ್ದೀನಿ. ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ. ವಿಜಯಾನಂದ್ರ ಸರ್, ಯಾವುದೇ ಮೂಲಸೌಕರ್ಯಗಳಿಗೆ ಅರಣ್ಯ ಕ್ಷೇತ್ರದ ಅರಣ್ಯವಲ್ಲದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ ಪರಿವೇಶ್ ಪೋರ್ಟಲಲ್ಲಿ ಕಾನೂನುಬದ್ಧವಾಗಿ ಅರ್ಜಿ ಹಾಕಬೇಕಾಗತ್ತೆ. ಪರ್ಯಾಯ ಜಮೀನು ಕೊಟ್ಟು ತಗೋಬೇಕಾಗತ್ತೆ. ಅದು ನಾನು ಮಾಹಿತಿ ಕೊಡ್ತೇನೆ ಸದಸ್ಯರಿಗೆ.